ಸ್ನೇಹಿತರೆ, ನೀವೆಲ್ಲರೂ ಕೂಡ ಒಂದನ್ನ ಕೇಳ್ತಾ ಇದ್ರಿ, ಸರ್ ಜಿಕೆ PDF ಇದೆಯಾ ಎನ್ನುವಂಥದ್ದು. ಎಸ್ ಸ್ನೇಹಿತರೆ, ನಮ್ಮ ಟೀಮ್ ಏನಿದೆ ಇದೀಗ ಜಿಕೆ PDF ಅನ್ನ ರೆಡಿ ಆಗ್ತಾ ಇರುವಂತದ್ದು. ಸ್ನೇಹಿತರೆ, ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಟೀಚರ್ಸ್ ಇರಬಹುದು, PC ಇರಬಹುದು, PSI ಇರಬಹುದು, VAO ಇರಬಹುದು, KS ಇರಬಹುದು, ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ಲಿ ಇರುವಂತ ರೀತಿಯಲ್ಲಿ ಇದೀಗ ಜಿಕೆ ಏನು PDF ರೆಡಿ ಆಗ್ತಾ ಇದೆ. ಅದು ಕೂಡ ಕಡಿಮೆ ಕಾಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆ ನಮ್ಮ ಚಾನೆಲ್ ನಲ್ಲಿ ಇದೀಗ ಜಿಕೆ ಸರಣಿಗಳನ್ನ ಸ್ಟಾರ್ಟ್ ಮಾಡ್ತಿದ್ದೇವೆ. ಇದು ಜಿಕೆ ಸರಣಿ 1 ಆಗಿರುವಂತದ್ದು. ನಮ್ಮ PDF ಏನಿದೆ ಅದರಲ್ಲಿರುವಂತಹ ಕೆಲವು ಪ್ರಶ್ನೆಗಳನ್ನ ನಿಮ್ಗೆ ಕ್ಲಾಸ್ ಮುಖಾಂತರ ಕೂಡ ಕೊಡ್ತೀವಿ. ಅಂದ್ರೆ ಜಿಕೆ ಅಂದ್ರೆ PDF ರೆಡಿ ಆಗೋವರೆಗೂ ನಿಮ್ಗೆ ಕ್ಲಾಸ್ಗಳು ಬರ್ತಾ ಇರುತ್ತೆ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಇಂಡಿಯನ್ ಸಿವಿಲ್ ಸರ್ವಿಸ್ ಪ್ರಾರಂಭಿಸಿದವರು ಯಾರು ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಪ್ರಬುದ್ಧ ಭಾರತ ಆಂಗ್ಲ ಪತ್ರಿಕೆಯನ್ನ ಯಾರು ಪ್ರಕಟಿಸುತ್ತಿದ್ರು ಅಂದ್ರೆ ವಿವೇಕಾನಂದರವರು, ಸ್ವಾಮಿ ವಿವೇಕಾನಂದರು. ಡಾಕ್ಟರ್ BR ಅಂಬೇಡ್ಕರ್ ಮಹತ್ ಸತ್ಯಾಗ್ರಹವನ್ನ ನಡೆಸಿದ ವರ್ಷ ಎಷ್ಟರಲ್ಲಿ ಅಂದ್ರೆ 1927. ಹಿಂದೂ ಸ್ವರಾಜ್ಯ ಪುಸ್ತಕದ ಕರ್ತೃ ಯಾರು ಅಂದ್ರೆ MK ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ ಅವರು, ನಿಮ್ಗೆ ಗೊತ್ತಿರಲಿ. ಬಸವೇಶ್ವರರು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆದವರು ಯಾರು ಅಂದ್ರೆ ಸರ್ ಆರ್ಥರ್ ಮೈಲರ್ ಎನ್ನುವಂತವರು. ತಾಳಗುಂದ ಶಾಸನ ಏನಿದೆ ಇದರ ಕರ್ತೃ ಯಾರು ಅಂದ್ರೆ ಕುಬ್ಜ ಕವಿ ಆಗಿರುವಂತದ್ದು. ಶಿವಾಜಿಯ ಬಾಲ್ಯದ ಪೋಷಕರು ಯಾರು ಅಂದ್ರೆ ದಾದಾಜಿ ಗೊಂಡದೇವ. ಚಾಲುಕ್ಯರ ಕೊನೆಯ ಅರಸ ಯಾರಪ್ಪ ಅಂದ್ರೆ 2ನೇ ಕೀರ್ತಿ ವರ್ಮ. ಬಿಜಾಪುರದ ಗೋಲ ಗುಮ್ಮಜ್ ಅನ್ನ ನಿರ್ಮಿಸಿದ್ದು ಯಾವ ವರ್ಷ ಅಂದ್ರೆ 1657. ಜೈನ ಸಾಹಿತ್ಯದ ಸುವರ್ಣ ಯುಗ ಅಂತ ಯಾವ ಮನೆತನದ ಇದನ್ನ ಕರೀತಾರೆ? ರಾಷ್ಟ್ರಕೂಟರ ಯುಗವನ್ನ. 7 ಬೆಟ್ಟಗಳ ನಗರ ಯಾವುದು ಅಂದ್ರೆ ರೋಮ್. ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳು ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಬಂದಿರುವಂತದ್ದು. FTA ಇರ್ಬೋದು, STA ಇರ್ಬೋದು, ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಬಂದಿರುವಂತಹ ಕ್ವಶನ್ಸ್ ಗಳೇ ಆಗಿರುವಂತದ್ದು ನಿಮ್ಗಿರ್ಲಿ. ಮತ್ತೆ ಮುಂದೆ ಬರುವಂತವು ಕೂಡ. ಭಾರತದ ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬದುಕಿ ಸಾಲದಲ್ಲಿಯೇ ಸತ್ತರು ಎನ್ನುವುದು ಯಾವ ಪದ್ಧತಿಗೆ ಸೂಕ್ತವಾಗಿದೆ ಅಂದ್ರೆ ಜಮೀನ್ದಾರಿ ಪದ್ಧತಿ. ಮೌರ್ಯರ ಕಾಲದಲ್ಲಿ ಸುದರ್ಶನ ಕೆರೆಯನ್ನ ನಿರ್ಮಿಸಿದವರು ಯಾರು ಅಂದ್ರೆ ಪುಷ್ಯಮಿತ್ರ. ಯಾರು? ಪುಷ್ಯಮಿತ್ರ. ಈ ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು? ಯಾವ ಭಾಷೆ ಅಂದ್ರೆ ಕನ್ನಡ ಮತ್ತು ಪ್ರಾಕೃತ ಎರಡೂ ಕೂಡ. ಪ್ರಮುಖ ಅಧಿವೇಶನಗಳನ್ನ ನೋಡ್ಬಿಡೋಣ, ಇದು ಇಂಪಾರ್ಟೆಂಟ್ ಆಗುತ್ತೆ. 1920 ಧಾರವಾಡ ಅಧಿವೇಶನ, ಇದು ಗಂಗಾಧರ್ ದೇಶಪಾಂಡೆ ಅವರು ಅಧ್ಯಕ್ಷತೆ ವಹಿಸಿರ್ತಾರೆ. 1922 ಮಂಗಳೂರು ಅಧಿವೇಶನ, ಸರೋಜಿನಿ ನಾಯ್ಡು. ಅಂದ್ರೆ ಇದು ಏಕೀಕರಣಕ್ಕಾಗಿ ನಡೆದಂತದ್ದು. 1923 ಬಿಜಾಪುರ ಅಧಿವೇಶನ, ರಾಮ ಅಂದ್ರೆ ಇಲ್ಲಿ ರಾಜ ರಾಮ್ ಅಂತ ಬರುತ್ತೆ, ಅವ್ರು ಇರ್ಬೇಕಿತ್ತು, ಬಟ್ ಇಲ್ಲಿ ಚೇಂಜ್ ಆಗಿದೆ. ಇದನ್ನ ಒಂದು ಚೇಂಜ್ ಮಾಡೋಕೆ ಹೇಳ್ತೀನಿ. ಇನ್ನು ಬಳ್ಳಾರಿ ಅಧಿವೇಶನವನ್ನ ಶ್ರೀನಿವಾಸ ಅಯ್ಯಂಗಾರ್ ಅವರು ವಹಿಸಿರುವಂತದ್ದು. ಇನ್ನು ಗೋಪಾಲಕೃಷ್ಣ ಗೋಖಲೆ ಅವರು ಬರೆದಂತ ಪುಸ್ತಕ ಯಾವುದು? ದಿ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಇರುವಂತದ್ದು. ಆಮೇಲೆ MN ಜೋಶಿ ಅವರು ಬರೆದಿದ್ದು ದಿ ಸೋಷಿಯಲ್ ಸರ್ವಿಸ್ ಲೀಗ್ ಅನ್ನುವಂಥದ್ದು. ಇನ್ನು ಶಿವಾಜಿಯ ಆಧ್ಯಾತ್ಮ ಗುರು ಯಾರು ಅಂದ್ರೆ ರಾಮದಾಸರು. ಬಕ್ಸರ್ ಕದನವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂದ್ರೆ ಅಲಹಾಬಾದ್ ಒಪ್ಪಂದದೊಂದಿಗೆ. ಪರಿಸರ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಿರುವ ಪಂಚ ಸೈದ್ಧಾಂತಿಕವನ್ನ ಬರೆದವರು ಯಾರು ಅಂದ್ರೆ ವರಹಮೀರ. ಯಾರು ಗಾಥ ಸಪ್ತಶತಿ ಕೃತಿಯನ್ನು ಬರೆದರು ಅಂದ್ರೆ ಆಲ. ಇನ್ನು ಚಾಲುಕ್ಯ ವಂಶದ ಸ್ಥಾಪಕ 2ನೇ ಜಯಸಿಂಹ. ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಿದೆ ನೋಡಿ. ಇದು ಮದ್ರಾಸ್ ಒಪ್ಪಂದ 1769, ಮಂಗಳೂರು ಒಪ್ಪಂದ 1784, ಶ್ರೀರಂಗಪಟ್ಟಣ ಒಪ್ಪಂದ 1792, ಸಹಾಯಕ ಸೇನೆ ಪದ್ಧತಿ 1798. ಇದು ಬಂದಿರುವಂತದ್ದು ಈ ಹಿಂದಿನ ಎಕ್ಸಾಮ್ ಅಲ್ಲಿ. ಈ ಕೆಳಗಿನ ಯಾವ ಬೆಳೆಯನ್ನ ಹರಪನಾಗರಿಕತೆಯಲ್ಲಿ ಬೆಳೀತಿರ್ಲಿಲ್ಲ ಅಂದ್ರೆ ಕಬ್ಬನ್ನ ಬೆಳೀತಿರ್ಲಿಲ್ಲ. ಯಾವ ಕೃತಿಯನ್ನ ಸಂಸ್ಕೃತ ಭಾಷೆಯ ವಿಶ್ವಕೋಶ ಎನ್ನಲಾಗುತ್ತೆ? ಮನೋಲ್ಲಾಸವನ್ನ. 3ನೇ ಪಾಣಿಪಟ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವ ವಹಿಸಿದವರು ಯಾರು ಅಂದ್ರೆ ಸದಾಶಿವರಾಯರು. ಕ್ಯಾಬಿನೆಟ್ ಮಿಷನ್ ನ ಸದಸ್ಯರು ಯಾರಾಗಿದ್ರು ಅಂದ್ರೆ ಸ್ಟಫರ್ಡ್ ಕ್ಯೂಪ್ಸ್ ಇರಬಹುದು, ಅಲೆಕ್ಸಾಂಡರ್ ಇರ್ಬೋದು, ಪೆಥಿಕ್ ಲಾರೆನ್ಸ್ ಇರ್ಬೋದು. 1972 ಶಿಮ್ಲಾ ಒಪ್ಪಂದ ಯಾವ 2 ದೇಶಗಳ ನಡುವೆ ನಡೀತು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ. ಕೆಳದಿ ನಾಯಕರ ರಾಜ್ಯ ಲಾಂಛನವು ಯಾವುದಾಗಿತ್ತು ಅಂದ್ರೆ ಗಂಡಬೆರಡ. ಆಚಾರ್ಯ ನೇಮಿಚಂದ್ರನನ್ನು ಏನೆಂದು ಕರೀತಿದ್ರು ಅಂದ್ರೆ ಸಿದ್ಧಾಂತ ಚಕ್ರವರ್ತಿ ಅಂತ. ಮೇಲುಕೋಟೆ ಸೈದ್ಧಾಂತಿಕ ತತ್ವದ ಕೇಂದ್ರ ಯಾವುದರ ಸೈದ್ಧಾಂತಿಕ ತತ್ವದಾಗಿತ್ತು ಅಂದ್ರೆ ವಿಶಿಷ್ಟಾದ್ವೈತದ ಸಿದ್ಧಾಂತದ್ದು. ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ BD ಜತ್ತಿ. ಈ ಕೆಳಗಿನ ಯಾವ ಮಹಿಳೆ ಮೊದಲ ಬಾರಿಗೆ ಕರ್ನಾಟಕ ಬಾರ್ ಕೌನ್ಸಿಲ್ ಅಧ್ಯಕ್ಷರಾಗಿದ್ರು ಅಂದ್ರೆ ಪ್ರಮೀಳಾ ನೇಸರ್ಗಿ. 11ನೇ ಶತಮಾನದಲ್ಲಿ
ಬಿಲ್ಲಣ್ಣ ರಚಿಸಿದ ಕೃತಿ ವಿಕ್ರಮಾಂಕ ದೇವತೆ ಚರಿತೆ. ಎಲ್ಲೋರ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿದವರು 1ನೇ ಕೃಷ್ಣ. ಬಂಗಾಳ ವಿಭಜನೆಯಾಗಿದ್ದವಾಗ ಅಂದ್ರೆ ಅಕ್ಟೋಬರ್ 17, 1905. ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು ಯಾವುವು ಅಂದ್ರೆ ಈಜಿಪ್ಟು, ಮೆಸೊಪೊಟೇಮಿಯಾ, ಸುಮೇರಿಯನ್. ಪಾವರ್ಟಿ ಅಂಡ್ ಬ್ರಿಟಿಷ್ ರೋಲ್ ಇನ್ ಇಂಡಿಯಾ ಪುಸ್ತಕವನ್ನ ಬರೆದವರು ದಾದಾಬಾಯಿ ನವರೋಜಿ. ಸ್ವರಾಜ್ ದಳವು ಯಾವುದರ ವೈಫಲ್ಯದಿಂದ ಉಂಟಾಯಿತು ಅಂದ್ರೆ ಅಸಹಕಾರ ಚಳವಳಿ. ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗಾಯಿತು? 1931 ಮಾರ್ಚ್ 5ರಂದು. ಕ್ರಾಂತಿಕಾರಿ ಪತ್ರಿಕೆಗಳು ಸಂಧ್ಯಾ, ಯುಗಾಂತರ, ಗದ್ದರ್. ಸಂಗಮ್ ಸಾಹಿತ್ಯ ಉಗಮವಾಗಿದ್ದು ಯಾವಾಗಪ್ಪ ಅಂದ್ರೆ ಯಾವ ಇದರಲ್ಲಿ ಅಂದ್ರೆ ಮದುರೈನಲ್ಲಿ. ರೈತವಾರಿ ಪದ್ಧತಿ ಜಾರಿಗೆ ತಂದವರು ಸರ್ ಥಾಮಸ್ ಮನ್ರೋ. ಚಾಲುಕ್ಯರ ಸೇನೆಯನ್ನ ಏನೆಂದು ಕರಿತಿದ್ರು ಅಂದ್ರೆ ಕರ್ನಾಟಕ ಬಲ ಅಂತ ಕರಿತಿದ್ರು. ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನ ಏನಂತ ಕರಿತಿದ್ರು? ಘಟಿಕಾಲಯಗಳು. ದೇವಗಿರಿಯ ಶಿವುನರ ಕಾಲದಲ್ಲಿ ಹೊಸದಾಗಿ ಬೆಳಕಿಗೆ ಬಂದ ವಾಸ್ತು ಶೈಲಿ ಯಾವುದು ಅಂದ್ರೆ ಹೇಮಪಂಥಿ ಶೈಲಿ. ಮೈಸೂರು ಓರಿಯೆಂಟಲ್ ಲೈಬ್ರರಿ ಸ್ಥಾಪಿಸಿದ ರಾಜ 10ನೇ ಚಾಮರಾಜ ಒಡೆಯರ್. ದಿವಾನ್ಸಿ ರಂಗಾಚಾರ್ಲು. ಮೌರ್ಯರ ಕಾಲದ ಮೌರ್ಯರ ಅಧಿಕೃತ ಭಾಷೆ ಯಾವುದಂದ್ರೆ ಪ್ರಾಕೃತ. ಇನ್ನೊಂದು ವಿಚಾರ ಸ್ನೇಹಿತರೆ, ನೀವೇನಾದ್ರೂ ಟೀಚರ್ಸ್ಗೆ ಓದ್ತಾ ಇದ್ರೆ ಅಥವಾ PC ಗೆ ಓದ್ತಾ ಇದ್ರೆ ಅಥವಾ BAಗೆ ಏನಾದ್ರು ಓದ್ತಾ ಇದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಮ್ಮ ಬಳಿ 6ರಿಂದ 10ನೇ ತರಗತಿ ಸೋಷಿಯಲ್ ಸೈನ್ಸ್ ನೋಟ್ಸ್ ಇರುವಂತದ್ದು. ಇದು 3000ಕ್ಕೂ ಹೆಚ್ಚು ಕ್ವಶನ್ಸ್ ಅನ್ನ ಹೊಂದಿರುವಂತದ್ದು. 7ರಿಂದ 10 ಸೈನ್ಸ್ ನೋಟ್ಸ್ ಇರುವಂತದ್ದು. ಇದು ಕೂಡ 300ಕ್ಕೂ ಹೆಚ್ಚು ಇರುವಂತದ್ದು. ಇನ್ನು ಸೈಕಾಲಜಿ ನೋಟ್ಸ್ ಇರುವಂತದ್ದು, EVS ಇರುವಂತದ್ದು, ಕನ್ನಡ ಇರುವಂತದ್ದು, ಎಸ್ಪೆಷಲಿ ಕಂಪ್ಯೂಟರ್ ಕೂಡ ಇರುವಂತದ್ದು. ಸ್ನೇಹಿತರೆ, ಈ PDF ಗಳು ಬೇಕು ಅಂದ್ರೆ ನೀವು ಈ ನಂಬರ್ಗೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಈಚ್ ಸಬ್ಜೆಕ್ಟ್ಗೆ 149, ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಅನ್ನ 149 ಪೇ ಮಾಡಿ ತೆಗೆದುಕೋಬಹುದು ಅಂತ ಹೇಳ್ತಾ ಮುಂದೆ ಹೋಗೋಣ. ಇನ್ನು ಕುಜುರಾಯ ದೇವಾಲಯ ಚಂದೇಲರು ಮಾಡ್ತಿದ್ದು. ಹರ್ಷ ಚರಿತ್ರೆ ಬರೆದಿದ್ದು ಬಾಣಭಟ್ಟ. ಇನ್ನು ಬಿಜಾಪುರದ ಗೋಲಗುಂಬಜ್ ಕಟ್ಟಿಸಿದವನು ಮೊಹಮ್ಮದ್ ಆದಿಲ್ ಶಾ. ಇನ್ನು ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ನಿಮ್ಗೆಲ್ರಿಗೂ ಕೂಡ ಕಾಲ್ಫಾರ್ಮ್ ಆಗಿದೆ, ಇದೊಂದು ನೇಮಕಾತಿಯ ಪರ್ವ ಇರುವಂತದ್ದು. 6ರಿಂದ 10ನೇ ತರಗತಿ ಯಾವುದೇ ಎಕ್ಸಾಮ್ಗಾದ್ರೂ ಓದ್ಲೇಬೇಕು. ಅದನ್ನ ಓದಕ್ಕೆ 1ರಿಂದ 2 ತಿಂಗಳು ಬೇಕಾಗುತ್ತೆ. ಬಟ್ ನಮ್ಮ PDF 444 ಪೇಜ್ ಇದ್ದು ಇದೆಲ್ಲವನ್ನ ಕವರ್ ಮಾಡಿರುತ್ತೆ. 6ರಿಂದ 10ನೇ ತರಗತಿ ಇರ್ಬೋದು, 7ರಿಂದ 10 ಸೈನ್ಸ್ ಇರಬಹುದು, ಅದನ್ನ ಕವರ್ ಮಾಡಿರುತ್ತೆ. ನೀವು 4ರಿಂದ 5 ದಿನದಲ್ಲಿ ಅಂದ್ರೆ 1 ತಿಂಗಳು ಟೈಮ್ ಅನ್ನ ನಾವು ಸೇವ್ ಮಾಡ್ತೀವಿ. ಸೊ ಆ ಕಾರಣದಿಂದ ಈ PDF ಬೇಕಾಗುತ್ತೆ. ಈ PDF ಬೇಕಾದ್ರೆ ಆಗ್ಲೇ ಹೇಳ್ದಂಗೆ ಈ ನಂಬರ್ಗೆ 9945005138 9945005138ಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು PDF ಅನ್ನು ಪಡ್ಕೋಬಹುದು ಅಂತ ಹೇಳ್ತಾ, ಇನ್ನು ಭಾರತದ ರಾಷ್ಟ್ರೀಯ ಆದಾಯವನ್ನು ಪ್ರಪ್ರಥಮವಾಗಿ ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದವರು VKRV ರಾವ್ ಅನ್ನುವಂಥವರು ಏನಿದೆ ಇವರಾಗಿರುತ್ತೆ. ಸ್ನೇಹಿತರೆ, ಈ ರೀತಿ ಅಂದ್ರೆ ಈ PDF ಏನಿದೆ ಇದು ನಿಮಗೆ ಸದ್ಯದಲ್ಲಿಯೇ ಸಿಗುತ್ತೆ. ಇನ್ನೊಂದು ಸುಮಾರು 10 days ಒಳಗಡೆ GK ಸಿಗುತ್ತೆ. ಸುಮಾರು 3000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡಂತ ಅಥವಾ ಅಂದ್ರೆ 3000ಕ್ಕೆ ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡಂತ ಒಂದು GKನ ತಯಾರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ನಿಧಾನಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.